ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಕ್ಷಮಿಸಬೇಕು, ಬಹಳ ಲೇಟಾಗಿ ಈ ಒಂದು ಇಂಗ್ಲೀಷ್ ಮೆಟೀರಿಯಲನ್ನು ಅಪ್ಲೋಡನ್ನು ಮಾಡ್ತಾ ಇದ್ದೇನೆ. ಆದರೂ ಕೂಡ ಏನು ತೊಂದರೆ ಇಲ್ಲ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಬೇಕಾಗಿರುವಂಥ ಪ್ರತಿಯೊಂದು ಲಿಂಕನ್ನು ಕೊಟ್ಟಿರ್ತೇನೆ. ಆ ಪ್ರತಿಯೊಂದು ಲಿಂಕು ಕೂಡ ನಿಮ್ಮ ಎಕ್ಸಾಮಲ್ಲಿ ಇರುತ್ತೆ, ಇಷ್ಟು ನೆನ್ಪಿಟ್ಕೊಳ್ಳಿ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿ ಸಂಪೂರ್ಣವಾಗಿ ನೋಡ್ಕೊಂಡ್ರೆ ಸಾಕು, ಸಂಪೂರ್ಣವಾಗಿ ನಿಮಗೆ ಚಿತ್ರಣ ಸಿಕ್ಕೇ ಸಿಗುತ್ತೆ. ಲಾಸ್ಟ್ ವೀಕ್ ಈಗಾಗಲೇ ನಾನು ಏನು ಸರ್ ಕೊರಿತಾ ಇದ್ದೀರಾ ಅಂತ, ಇಲ್ಲರಪ್ಪ ಸ್ವಲ್ಪ ಇನ್ಫಾರ್ಮೇಷನ್ ಹೇಳ್ಕೊಂಬಿಟ್ರೆ ನಿಮ್ಮ ತಲೆಯಲ್ಲಿರುವಂಥ ಡೌಟ್ಗಳು, ನಿಮಗೆ ಕಾನ್ಫಿಡೆನ್ಸ್ ಎಲ್ಲ ಫಸ್ಟು ವಿ ನೀಡ್ ಕಾನ್ಫಿಡೆನ್ಸ್ ಟು ರೈಟ್ ಎಕ್ಸಾಮ್ಸ್. ದಟ್ ಈಸ್ ದ ರೀಸನ್ ಮೈ ಡಿಯರ್ ಚಿಲ್ಡ್ರನ್. ಎರಡು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಕರೆಕ್ಟಾಗಿ ತಗೊಳ್ಳೋ ನೋಡ್ಕೊಂಡಿದ್ದೆ, ಆದರೆ ನಿಜವಾಗಿಯೂ ಹೇಳ್ತೀನಿ, ಯು ವಿಲ್ ಗೆಟನ್. ನೀವು ಹೇಳ್ತೀನಲ್ವಾ, ಏನಂತೀರ, ಡಿಸ್ಟಿಂಕ್ಷನ್ ಲೆವೆಲ್ಲಿಗೆ ಅಂಕಗಳನ್ನು ತೆಗೆದುಕೊಳ್ಳುತ್ತೀರಾ. ಆ 2 ವಿಡಿಯೋ ಲಾಸ್ಟ್ ವೀಕಲ್ಲಿ ನಾನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೆ. ಎರಡು ವಿಡಿಯೋ. ಒಂದು ಥಿಯರಿ ನನಗೇನು ಬರಲ್ಲ ಅಂದವರಿಗೆ ಬರೇ ಗ್ರಾಮರ್ ವಿಡಿಯೋ, ನನಗೆ ಗ್ರಾಮರ್ ಏನು ಬರಲ್ಲ ಅಂದವ್ರಿಗೆ ಬರೇ ಥಿಯರಿ ವಿಡಿಯೋ. ಈ ರೀತಿಯಾಗಿ ಮಾಡಿದ್ದೆ. ಅದನ್ನು ನೋಡ್ಕೊಂಡ್ರೆ ಭಾಳ ಒಳ್ಳೆಯದು. ಯಾರಿಗೆಲ್ಲ ಆ ವಿಡಿಯೋ ಸಿಗ್ತಾ ಇಲ್ವೋ, ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕನ್ನು ಕೊಟ್ಟಿರ್ತೇನೆ, ಉಪಯೋಗಿಸಿಕೊಳ್ಳಿ. ಬನ್ನಿ ಸರ್, ಈಗ ಸ್ವಲ್ಪ ಪ್ರಾಕ್ಟೀಸ್ ಕೂಡ ಮಾಡಬೇಕು. ನಾಳೆ ಎಕ್ಸಾಮ್ ಇದೆ. ಎಷ್ಟೆಷ್ಟು ಓದಿದ್ದೀರಾ, ಏನು ಪ್ರಿಪರೇಷನ್ ಆಗಿದ್ದೀರಾ ಅಂತ. ಅಕಾರ್ಡಿಂಗ್ ಟು ಜೂಲಿಯಟ್, ದ ವರ್ಲ್ಡ್ ವಿಲ್ ಬಿ ಇನ್ ಲವ್ ವಿತ್ ನೈಟ್. ಇಡೀ ಪ್ರಪಂಚ ಅನ್ನುವಂಥದ್ದು, ಮೊದಲು ಪ್ರಶ್ನೆ ಅರ್ಥ ಆಗಬೇಕು. ಇಡೀ ಪ್ರಪಂಚ ರಾತ್ರಿಯನ್ನು ಪ್ರೀತಿ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತೆ. ಯಾಕೆ ಅಂದರೆ ಅದಕ್ಕೆ ಸರಿಯಾದ ಉತ್ತರ ಅದು ಆಪ್ಷನ್ ಬಿ ಆಗಿರುತ್ತೆ. ಆ ಸಮಯದಲ್ಲಿ ರೋಮಿಯೋ ಕಟ್ ಆಗಿಬಿಟ್ಟು ಸ್ಟಾರ್ ಆಗಿರ್ತಾನೆ. ರೋಮಿಯೋ ಕಟ್ ಔಟ್ ಇಂಟು ಲಿಟ್ಲ್ ಸ್ಟಾರ್ಸ್ ಮೇಕ್ ದ ಫೇಸ್ ಆಫ್ ಹೆವನ್ ಬ್ಯೂಟಿಫುಲ್ ಅಂತ. ಆಕಾಶದ ಅದೇ ಫೇಸ್ ಆಫ್ ದ ಹೆವನ್ ಅಂತ ಹೇಳಿದ್ರೇ ಸ್ಕೈ ಅಂತ, ಆಯಿತಾ. ಅದು ಹೊಳಿತಾ ಇರುತ್ತೆ. ಹಾಗಾಗಿ ಆ ಸಮಯ, ರಾತ್ರಿಯ ಸಮಯದಲ್ಲಿ ಎಲ್ಲರೂ ಕೂಡ ಸೂರ್ಯನನ್ನು ಮರೆತುಬಿಟ್ಟು, ಬೆಳಗಿನ ಜಾವದ ಸೂರ್ಯ ದೇವತೆಯನ್ನು ಮರೆತುಬಿಟ್ಟು ರಾತ್ರಿಯನ್ನು ಪ್ರೀತಿ ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಆಪ್ಷನ್ ಬಿ ಅನ್ನುವಂಥದ್ದು ಸರಿಯಾದ ಉತ್ತರ. ದಿ ಪ್ರೋವರ್ಬ್ ಇದೆ ಯಾವುದು, ಸೆಕೆಂಡ್ ಪಾರ್ಟ್ 2 ಡಿಯರಲ್ಲಿ ಏನಂತ ಇದೆ, ಯು ಕಾಂಟ್ ಅರ್ನ್ ಸ್ಟೋನ್ ಪ್ಯಾಲೇಸಸ್ ಬೈ ಯುವರ್ ಹಾನೆಸ್ಟ್ ಲೇಬರ್ ಈಸ್ ಯೂಸ್ಡ್ ಇನ್ 2 ಡಿಯರ್ ಟು ಜಸ್ಟಿಫೈ. ಯಾಕೆ ಈ ಪ್ರೋವರ್ಬನ್ನು ಅಲ್ಲಿ ಹಾಕಿದ್ರು, ಯಾಕೆ ಆ ಪಾಠದಲ್ಲಿ ಇಟ್ಟಿದ್ದಾರೆ ಅಂತ ಕೇಳಿದಾದರೆ ಅದಕ್ಕೆ ಸರಿಯಾದ ಉತ್ತರ ದಿ ಪ್ರೆಸೆನ್ಸ್ ಆಫ್ ಗೇಮಿಂಗ್ ಹೌಸ್ ಇನ್ ಮೊನಾಕೋ ಅಂತ. ಆ ದೇಶದಲ್ಲಿ ಪ್ರೆಸೆನ್ಸ್, ಎಲ್ಲರ ಒಂದು ಒಳಿತನ್ನು ಯೋಚನೆ ಮಾಡದೆ ಅಲ್ಲಿನ ಸರ್ಕಾರ, ಅಲ್ಲಿನ ರಾಜ ಏನು ಮಾಡ್ತಾ ಇರ್ತಾನೆ ಅಂದರೆ ದಿ ಪ್ರೆಸೆನ್ಸ್ ಆಫ್ ಗೇಮಿಂಗ್ ಹೌಸನ್ನು ನಡೆಸ್ತಾ ಇರ್ತಾನೆ. ಅದಕ್ಕದೇ ಉತ್ತರ ಆಗಿರುತ್ತೆ. ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 3 ಮೈ ಡಿಯರ್ ಚಿಲ್ಡ್ರನ್, ದಿ ಸೋಲ್ಸ್ ಆಫ್ ದ ಚಿಲ್ಡ್ರನ್ ಲಿವ್ ಡ್ಯಾಶ್ ಅಕಾರ್ಡಿಂಗ್ ಟು ಖಲೀಲ್ ಗಿಬ್ರೇನ್ ಅಂತ ಇದೆ. ಕ್ವಶನ್ ನಂಬರ್ 3 ಅದಕ್ಕೆ ಸರಿಯಾದ ಉತ್ತರ ಬಂದು ಆನ್ಸರ್ ಎ ಆಗಿರುತ್ತೆ. ಭಾಳ ಈಸಿ ಅಲ್ವಾ, ಪದ್ಯ ಕಲ್ತಿರ್ತೀರ. ಆನ್ ಚಿಲ್ಡ್ರನ್ನು ನೋಡಿ, ದ ಸೋಲ್ ಆತ್ಮ, ಅವರ ಆತ್ಮಗಳು, ಯಾವ ಮಕ್ಕಳ ಆತ್ಮಗಳು ನಾಳೆಯದರಲ್ಲಿ ಲೀನವಾಗಿರ್ತವೆ. ನಾಳೆ ಅಂತ ಹೇಳಿದರೆ ಟುಮಾರೋ ಅಂತ. ಹಾಗಾಗಿ ಸರಿಯಾದ ಉತ್ತರ ಅದಕ್ಕೆ ಟುಮಾರೋ, ಆಪ್ಷನ್ ಎ ಆಗಿರುತ್ತೆ. 4ನೆಯ ಪ್ರಶ್ನೆಯನ್ನು ನೋಡೋಣ. ಡ್ಯಾಶ್ ಬ್ರಿಂಗ್ಸ್ ಬ್ರೆಡ್ ಕ್ರಮ್ಸ್ ಟು ದ ಪಾರ್ಕ್. ಪಾರ್ಕಿಗೆ ಬ್ರೆಡ್ ಕ್ರಮ್ಸ್ಗಳನ್ನು ತಂದವರು ಯಾರು ಅಂತ ಇದೆ. ನಾವೆಲ್ಲ ಡೈರೆಕ್ಟಾಗಿ ತಾಗಳು ಏನು ಮಾಡಿಬಿಡ್ತೀರಾ ಅಂದರೆ, 4ನೆಯ ಪ್ರಶ್ನೆ ಅಲ್ವಾ, ಆಯಿತಾ, ತಾವುಗಳು ಡೋನಲಾರ ಅಂತ ಬರೆದು ಬಿಡ್ತೀರಾ, ಅಥವಾ ಕೊನಿತೋ, ಅಥವಾ ಡಾನ್ ಗಾನ್ಜಲೋ, ಅಥವಾ ಗಾರ್ಡ್. ಈ 4 ಆಪ್ಷನಲ್ಲಿ ಯಾವುದೋ ಒಂದು ಇರಬೇಕು ಸರ್ ಅಂತ. ಆ್ಯಕ್ಚುಲಿ ರೈಟ್ ಆನ್ಸರು ಇಲ್ಲಿ ಇಲ್ಲ. ರೈಟ್ ಆನ್ಸರು ಏನು ಅಂತ ಹೇಳಿದರೆ, ಆ್ಯಕ್ಚುಲಿ ಬ್ರೆಡ್ ಕ್ರಮ್ಸನ್ನು ಫೀಡ್ ಮಾಡ್ತಾ ಇದ್ದಿದ್ದು ರೆಗ್ಯುಲರ್ ಆಗಿ. ಇಲ್ಲಿ ಕ್ವಶನ್ ಆಗಿದೆ ನೋಡಿ, ಅದಕ್ಕೆ ಹೇಳಿದ ಅರ್ಧ ಕ್ವಶನ್ ಓದಿದರೆ ನಿಮಗೆ ಆನ್ಸರ್ ಇಲ್ಲೇನು ಬರಬೇಕು ಅಂದರೆ, ನಮ್ಮ ಡೋನಲಾರದ ಮೇಡು ಯಾರು ಹೇಳಿ ನೋಡೋಣ. ಕೊನಿತೋ ಡಾನ್ ಗಾನ್ಜೋಲೋನ ಸರ್ವೆಂಟ್ ಆಗಿರ್ತಾನೆ. ಡೋನಲಾರರ ಮೇಡ್ ಯಾರು, ಅದಕ್ಕೆ ಹೇಳೋದು ಕಲೀರಲ್ಲೇ ತಮ್ಮ ಅಂತ. ನೋಡೋಣ ಯಾರು ಕಮೆಂಟ್ ಮಾಡಿ ಅವಳ ಸೇವಕಿ ಹೆಸರನ್ನು ಹೇಳ್ತೀರಾ ಅಂತ. ನೋಡಿ, ಆ್ಯಕ್ಚುಲಿ ಸೇವಕಿ ಬ್ರೆಡ್ ಕ್ರಮ್ಸನ್ನು ಇಟ್ಕೊಂಬಂದಿರ್ತಾಳೆ, ಆದರೆ ಇಲ್ಲಿ ಕ್ವಶನ್ನು ಅದಲ್ಲ. ಡ್ಯಾಶ್ ಬ್ರಿಂಗ್ಸ್ ಬ್ರೆಡ್ ಕ್ರಮ್ಸ್ ಟು ದ ಪಾರ್ಕ್ ರೆಗ್ಯುಲರ್ಲಿ ಟು ಫೀಡ್ ದ ಬರ್ಡ್ಸ್. ಬರ್ಡ್ಸ್ಗಳಿಗೆ ಉಪಹಾರವಾಗಿ ತರ್ತಾ ಇದ್ದಿದ್ದು ಯಾರು ಅಂದರೆ ಅದು ಡೋನಲಾರ ಅನ್ನುವಂಥದ್ದೇ ಸರಿಯಾದ ಉತ್ತರ. ಆಪ್ಷನ್ ಬಿ ಆಗಿರುತ್ತೆ, ಆಯಿತಾ. 5ನೆಯ ಪ್ರಶ್ನೆ ವಿದ್ಯಾರ್ಥಿಗಳೇ, ದ ಓಲ್ಡ್ ಮ್ಯಾನ್ ಹ್ಯಾಡ್ ಎ ಡ್ಯಾಶ್ ಇನ್ ಒನ್ ಹ್ಯಾಂಡ್ ಅಂತ ಇದೆ. ಒಂದು ಕೈಯಲ್ಲಿ ಏನಿತ್ತು ಅವನು, ಹಾಗೂ ಇನ್ನೊಂದು ಕೈಯಲ್ಲಿ ನ್ಯೂಸ್ ಪೇಪರ್ ಇತ್ತಲ್ವ, ಹಿಟಕ್ಕಡಿ ಜಾಮ್ ಅಂತ. ಸರಿಯಾದ ಉತ್ತರ ಅದು ಸ್ಪೇಡ್ ಅಂತ ಬರಬೇಕು. ಸ್ಪೇಡ್, ಒಂದು ಕೈಯಲ್ಲಿ ಸ್ಪೇಡ್ ಇತ್ತು ಅಂತ, ಆಯಿತಾ. ಕಂದ್ಲಿ ಅಂತಿರೋ ಅಥವಾ ಏನಂತೀರ ಕನ್ನಡದಲ್ಲಿ. 6ನೆಯ ಪ್ರಶ್ನೆ ಪ್ರೀತಿಯ ಮಕ್ಕಳೇ, ಮ್ಯಾಚ್ ದ ಫಾಲೋಯಿಂಗ್ ಇದೆ, ಭಾಳ ಈಸಿ. ಮೆಮೊರಿ ಅಂದ್ರೇ ಬುಕ್ ಅಂತ, ವಾಯ್ಸ್ ಅಂದರೆ ಟೆಲಿಫೋನ್ ಮುಖಾಂತರ, ಈ ಹ್ಯಾಂಡ್ಸ್ ಅಂತಾರೆ ಸಾರ್ಡ್ ಅಂತ. ಹಾಗಾಗಿ ಸರಿಯಾದ ಉತ್ತರ ಇದಕ್ಕೆ 6ನೆಯ ಪ್ರಶ್ನೆಗೆ ಆಪ್ಷನ್ ಡಿ ಆಗಿರುತ್ತೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 7ನೆಯ ಪ್ರಶ್ನೆ
ಕ್ವಶನ್ ನಂಬರ್ 7, ಕಂಪ್ಲೀಟ್ ದಿ ಅನಲಾಗ್ ವಿತ್ ರೆಫರೆನ್ಸ್ ಟು ಜಪಾನ್ ಆ್ಯಂಡ್ ಬ್ರೆಜಿಲ್ ಥ್ರೂ ಆ ಟ್ರಾವೆಲರ್ಸ್ ಐ ಅಂತ ಇದೆ. ಪೆಡಿಸ್ಟೇರಿಯನ್ ಡ್ಯಾಶ್ ಡ್ರೈವರ್ ಹಂಟರ್. ನೋಡಿ, ಪೆಡಿಸ್ಟೇರಿಯನ್ನು ಡ್ರೈವರು ಅದು ಒಂದು ಏನಂತೀರ ಅದು ಜೋಡಿ ಆಯಿತಾ, ಪೇರ್ ವರ್ಬ್ ಅದು. ಪೆಡಿಸ್ಟೇರಿಯನ್ನು ಡ್ರೈವರು ಒಂದು ಕತೆ ಇದೆ, ಅದನ್ನು ಕಂಪ್ಯಾರಿಸನ್ ಮಾಡಿಬಿಟ್ಟು ಪೆಡಿಸ್ಟೇರಿಯನ್ಸ್ ಆರ್ ಲೈಕ್ ಡ್ರೈವರ್ಸ್ ಆರ್ ಲೈಕ್ ಅಂತ ಅಲ್ಲಿ ಕೊಡಲಾಗಿದೆ. ಹಾಗಿದೆ ಈ ಪೆಡಿಸ್ಟೇರಿಯನ್ನು ಆಯಿತಾ ಹಂಟರು ಆಯಿತಾ, ಡ್ರೈವರು ಹಾಗಿದ್ರೆ ಯಾರು ಅಂತ ಹೇಳಿದರೆ ಯಾರು ಇಲ್ಲಿ ಅದನ್ನು ತಾವುಗಳು ಇಲ್ಲಿ ಬರಿಬೇಕಾಗಿರುತ್ತೆ. ಬನ್ನಿ ಸರ್, ಯಾವುದು ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ ಸಿ ಆಗಿರುತ್ತೆ. PREY ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ಲಿಯರ್? ನೀವು ಡಿಫ್ರೆನ್ಸ್ ಆಗೋದು ನೋಡಿ, ಈ PRAY ಅಂದರೆ ಪ್ರಾರ್ಥನೆ ಅಂತ, PREY ಅಂದರೆ ಅದರ ಬೇಟೆ ಅಂತ. ಕ್ವಶನ್ ನಂಬರ್ 8, ಫಾಲ್ಸ್ ಸ್ಟೇಟ್ಮೆಂಟ್ ಇದರಲ್ಲಿ ಯಾವುದು ಅಂತ ಕೇಳಿದ್ದಾರೆ. ನಾನು ಭಾಳ ಹುಡುಕ್ಬಿಟ್ಟೆ, ಆದರೆ ಕೊನೆಯದಾಗಿ ಒಂದು ಆಪ್ಷನಿಗೆ ನಾನು ಕೂಡ ಹೋದೆ ಇದರಲ್ಲಿ ಆಯಿತಾ. ನೋಡಿ, ABCD ರೂಫ್ ಟೋಟಲಿ ಆಫರ್ಡ್ 4 shillings ಟು ವಿಲೇಜ್, ಇದು ಸರಿಯಾದದ್ದು. ರೂಫು ಏನು ಸರ್ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೆ ತಮ್ಮ, ಇವತ್ತು ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ರೆ ನೀವು 4 ಮಾರ್ಕ್ಸಲ್ಲಿ ಖುಷಿಯಾಗಿ ಬರೀತೀಯ ಕಣೋ, ಹಾಗಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ರೂಫ್ ಟೋಟಲಿ ಆಫರ್ಡ್, ರೂಫು ಪ್ರತಿಯೊಬ್ಬರಿಗೂ ಕೂಡ ಇದು ವೋಟರ್ ಪಾಠ ಅಂತ ಬರುತ್ತೆ ನಿಮಗೆ. ಅದರಲ್ಲಿ ರೂಫ್ ಪ್ರತಿಯೊಬ್ಬರಿಗೂ ಕೂಡ 4 shillingsಗಳನ್ನು ಕೊಡ್ತಾನೆ. ಮೊದಲು 2, ಆಮೇಲೆ 1, ಆಮೇಲೆ 1, ಟೋಟಲು 4 ಆಗುತ್ತೆ. ಹಾಗಾಗಿ 1ನೇದು ಇದು ಸರಿಯಾದದ್ದು ಆಯಿತಾ. ಇಲ್ಲಿ ಕೇಳಿರುವಂಥದ್ದು ಆನ್ಸರ್ ನಮಗೆ ಫಾಲ್ಸ್ ಯಾವುದು ಅಂತ. ರೂಫ್ ವಾಸ್ ಆಫರ್ಡ್, ರೂಫಿಗೆ ಒಬ್ಬರು ಬಂದು ಏನು ಮಾಡ್ತಾರೆ, ಅಪೋಸಿಟ್ ಪಾರ್ಟಿನವರು 5 poundಗಳನ್ನು ಕೊಡ್ತಾರೆ. ಹಾಗಿದ್ರೆ ಬಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ನಂತರದಲ್ಲಿ ಸಿ ಆಪ್ಷನ್ ನೋಡೋಣ. ಮಾರ್ಕಸ್ ಇಬಿ ಆ್ಯಂಡ್ ಇಸ್ ವೈಫ್ ವರ್ಕ್ಡ್ ಇನ್ ಎ ಮಿಷನ್ ಸ್ಕೂಲ್ ಟೀಚರ್ ಅಂತ ಇದೆ, ಅರ್ಲಿಯರ್ ಅಂತ. ಸಿ ಆಪ್ಷನ್ ಸಿ ಇದೆ ಅಲ್ವಾ, ಅದು ಸರಿಯಾದದ್ದು. ರೂಫಿನ ಹೆಂಡತಿ ಹಾಗೂ ಅವನು ಇಬ್ಬರು ಕೂಡ ಒಂದು ಕಡೆ ಮೊದಲು ಕೆಲಸ ಮಾಡಿರ್ತಾರೆ. ಮಾರ್ಕಸ್ ಇಬಿ ವಾಸ್ ದಿ ಮಿನಿಸ್ಟರ್ ಫಾರ್ ಎಜುಕೇಷನ್ ಇನ್ ದಿ ಔಟ್ಕಮಿಂಗ್ ಗೌರ್ಮೆಂಟ್ ಅಂತ ಇದೆ. ಇನ್ನು ಔಟ್ಕಮಿಂಗ್ ಗೌರ್ಮೆಂಟಲ್ಲಿ ಅವನೇ ಮಿನಿಸ್ಟರ್, ಅದು ತಪ್ಪು. ಹಾಗಾಗಿ ಇಲ್ಲಿ ಕ್ವಶನ್ ನಂಬರ್ 8 ಇದೆ ಅಲ್ವಾ, ಅದು ಆಪ್ಷನ್ ಡಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ವಿಚ್ ಈಸ್ ದ ರೈಟ್ ಆನ್ಸರ್? ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್ ಫಾರ್ ಆಪ್ಷನ್ 8, ಕ್ವಶನ್ ನಂಬರ್ 8. 9ನೇ ಪ್ರಶ್ನೆ, ಹೂ ಅಮಾಂಗ್ ದ ಫಾಲೋಯಿಂಗ್ ಈಸ್ ನಾಟ್ ಆ್ಯನ್ ಅರಿವೋಲಿ ಆ್ಯಕ್ಟಿವಿಸ್ಟ್. ನೋಡಿ, ನಿಮಗೆ ಎಲ್ಲರಿಗೂ ವೇರ್ ದೆರ್ ಇಸ್ ಎ ವೀಲ್ ಅಂತ ಒಂದು ಎಸ್ಸೆ ಇದೆ, ಒಂದು ಪಾಠವಿದೆ. ಆ ಪಾಠದಲ್ಲಿ ಎಲ್ಲರೂ ಕೂಡ ಫೀಮೇಲ್ ಆ್ಯಕ್ಟಿವಿಸ್ಟ್ ಆಗಿದ್ದಾರೆ ಆಯಿತಾ. ಅದರಲ್ಲಿ ಅರಿವೋಲಿ ಆ್ಯಕ್ಟಿವಿಸ್ಟ್ ಅಂತ ಸಪ್ರೇಟ್ ಆಗಿದೆ, ಮೇಲ್ ಆ್ಯಕ್ಟಿವಿಸ್ಟ್ ಅಂತ ಸಪ್ರೇಟ್ ಆಗಿದೆ. ಹಾಗಿದ್ರೆ ಇದರಲ್ಲಿ ಆ್ಯಕ್ಟಿವಿಸ್ಟ್ ಯಾರಲ್ಲ ಅನ್ನುವಂಥದ್ದು ನೋಡೋಣ. ಮನೋರ್ಮಣಿ ಅವಳು ಫೀಮೇಲ್ ಆ್ಯಕ್ಟಿವಿಸ್ಟ್, ಹಾಗಾಗಿ ಸರಿ ಉತ್ತರ. ಎನ್ ಕನ್ನಮ್ಮಲ್ ಅವಳು ಕೂಡ ಫೀಮೇಲ್ ಆ್ಯಕ್ಟಿವಿಸ್ಟು. ನೆಕ್ಸ್ಟ್ ಜಮೀಲಾ ಬಿಬಿ ಅವಳು ಕೂಡ ಫೀಮೇಲ್ ಆ್ಯಕ್ಟಿವಿಸ್ಟು. ಎಸ್ ಕನಕರಾಜನ್ ಇವರು ಸೈಕಲ್ ಶಾಪ್ ಓನರು, ಇವರು ಯಾವುದೇ ಪಾತ್ರವಿಲ್ಲ ಇವರು ಇದರಲ್ಲಿ ಆಯಿತಾ, ಬರೀ ಸೈಕಲನ್ನು ಮಾರಾಟ ಮಾಡಿದವರು. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ 9ನೇ ಪ್ರಶ್ನೆಗೆ. 10ನೇ ಪ್ರಶ್ನೆ, ಪ್ರೀತಿಯ ವಿದ್ಯಾರ್ಥಿಗಳೇ, ವಾಟರ್ ನೋಸ್ ದಿ ಜನರೇಷನ್ ಓಲ್ಡ್ ಸ್ಟ್ರೈಫ್ ಬಿಟ್ವೀನ್ ದಿ ವಿಲೇಜ್ ಆ್ಯಂಡ್ ದಿ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ವಾಡ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. 11ನೇ ಪ್ರಶ್ನೆಗೆ ಹೋಗೋಣ. ಈಗ ಸಂಪೂರ್ಣವಾಗಿ ಥಿಯರಿ ಪಾರ್ಟ್ ಕಂಪ್ಲೀಟ್ ಆಯಿತು, 10 ಅಂಕದ್ದು MCQsಗಳು ಕಂಪ್ಲೀಟ್ ಆಯಿತು. ಈಗ ನಾವು 11ನೇ ಪ್ರಶ್ನೆಗೆ ಬಂದಿದ್ದೇವೆ. 11ನೇ ಪ್ರಶ್ನೆ ಗ್ರಾಮರ್ ಪಾರ್ಟಿಂದು ಆಗಿರುತ್ತೆ. ಆ ಗ್ರಾಮರ್ ಪಾರ್ಟಲ್ಲಿ ಪ್ಯಾಸಿವ್ ವಾಯ್ಸ್ ಆಗಿರುತ್ತೆ. ಇದು ಬಹಳ ಈಸಿ ನೋಡಿ. ಡ್ಯಾಶ್ ಸಪೋರ್ಟ್ ಅಂತ ಇದೆ, ಇಟ್ ಡ್ಯಾಶ್ ಸಪೋರ್ಟ್ ಅಂತ. ಇಟ್ ಅಂದರೆ ಸಿಂಗ್ಯುಲರು, ಹಾಗಾಗಿ ವಾಸ್ ಸಪೋರ್ಟೆಡ್ ಅನ್ನುವಂಥದ್ದು ಸರಿಯಾದ ಉತ್ತರ. ಬರೇ ಸಪೋರ್ಟೆಡ್ ಅಂತ ಬರೆದ್ರೆ 0 ಮಾರ್ಕ್ಸ್ ಹಾಕ್ತಾರೆ. ವಾಸ್ ಸಪೋರ್ಟೆಡ್ ಅಂತ ಬರಿಬೇಕು. ಯಾಕೆ ಸರ್ ವಾಸ್ ಬರೆದ್ರೆ ಅಂದರೆ ಇಟ್ ಅನ್ನುವಂಥದ್ದು ಏನಂತೀರ ಸರ್, ಏಕವಚನ, ಸಿಂಗ್ಯುಲರ್. ಸೊ ಐ ಯೂಸ್ಡ್ ವಾಸ್, ಹೆಲ್ಪಿಂಗ್ ವರ್ಬನ್ನು ವಾಸ್ ಆಗಿ ಯೂಸ್ ಮಾಡಿದೆ. ವಾಸ್ ಸಪೋರ್ಟೆಡ್ ಅಂತ ಪ್ರತಿಯೊಂದು ಡ್ಯಾಶಿಗೆ ಹೆಲ್ಪಿಂಗ್ ವರ್ಬು ಬರಬೇಕು. ಸೆಕೆಂಡ್ ಡ್ಯಾಶ್ ನೋಡಿ, ಲಾರ್ಜ್ ಸ್ಕೇಲ್ ಆಫ್ ಡಿಫಾರೆಸ್ಟ್ರೇಷನ್ ವಾಸ್ ಅಪೋಸ್ಡ್ ಅನ್ನುವಂಥದ್ದು ಸರಿಯಾದ ಉತ್ತರ. ವಾಸ್ ಅಪೋಸ್ಡ್ ಅನ್ನುವಂಥದ್ದು ಸರಿಯಾದ ಉತ್ತರ. ಮೆನಿ ಸಾಂಗ್ಸ್ ನೋಡಿ, ಬಹುವಚನ, ವರ್ ಕಾಂಪೋಸ್ಡ್ ಅನ್ನುವಂಥದ್ದು ಸರಿಯಾದ ಉತ್ತರ. ವರ್ ಕಾಂಪೋಸ್ಡ್ ನೋಡಿ ಸರ್, ಇದು ಬಹಳ ಈಸಿಯಾಗಿ 3 ಅಂಕಗಳನ್ನು ಇಲ್ಲಿ ತಾವುಗಳು ಪಡೆಯಬಹುದು. ಕ್ವಶನ್ ನಂಬರ್ 12 ನೋಡೋಣ. ಪ್ರತಿಯೊಬ್ಬರು ಕೂಡ ಕ್ವಶನ್ ನಂಬರ್ 12 ಇದೇ ಆಗಿರುತ್ತೆ ಆಯಿತಾ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದಿ ಅಪ್ರೋಪ್ರಿಯೇಟ್ ಎಕ್ಸ್ಪ್ರೆಷನ್ಸ್ ಗಿವನ್ ಇನ್ ದಿ ಬ್ರಾಕೆಟ್ಸ್ ಅಂತ ಇದೆ. ಅನಿಲ್ ಕುಂಬ್ಳೆ ಈಸ್ ಕಾಲ್ಡ್ ಒನ್ ಆಫ್ ದಿ ಗ್ರೇಟೆಸ್ಟ್ ಬೌಲರ್ ಇನ್ ಕ್ರಿಕೆಟ್. ಹಿ ನೆವರ್ ಡ್ಯಾಶ್ ಫ್ರಮ್ ಪ್ರಾಕ್ಟೀಸಸ್ ಅಂತ ಇದೆ. ಹಿ ನೆವರ್ ಸ್ಟ್ರೈಡ್ ಅವೇ ಫ್ರಮ್ ದಿ ಪ್ರಾಕ್ಟೀಸಸ್ ಆಯಿತಾ. ಡ್ಯೂ ಟು ದಿ ರೆಗ್ಯುಲರ್ ಪ್ರಾಕ್ಟೀಸ್ ಹಿ ಬಿಕಮ್ ಡ್ಯಾಶ್ ಇನ್ ದ ಫೀಲ್ಡ್ ಅಂತ ಇದೆ. ಯಾವುದು? ವೆಲ್ ವರ್ಸ್ಡ್ ಅಂತ. ಪ್ರತಿಯೊಬ್ಬರು ಕೂಡ ಅಷ್ಟೇ ದಿನ ಪಾಠ ಮಾಡ್ತಾ ಇದ್ದ ಹಾಗೆ ಅಥವಾ ದಿನ ಓದ್ತಾ ಇದ್ದ ಹಾಗೆ ಆ ಒಂದು ಟಾಪಿಕಲ್ಲಿ ತಾವುಗಳು ಎಕ್ಸ್ಪರ್ಟ್ ಆಗ್ತೀರಾ. ಆ ಎಕ್ಸ್ಪರ್ಟೀಸನ್ನು ನಾವು ವೆಲ್ ವರ್ಸ್ಡ್ ಅಂತ ಕರಿತೀವಿ, ಪರಿಣಿತಿ ಮಾಹಿತಿಯನ್ನು ಹೊಂದಿದವನು ಅಂತ.
ಕ್ವಶನ್ ನಂಬರ್ 13ಕ್ಕೆ ಬರೋಣ. ಇದರಷ್ಟು ಈಸಿ ಯಾವುದೂ ಅಲ್ಲ ನಮ್ಮ ಮಕ್ಕಳೇ. ಇದು ನೋಡಿ, ಇದು ಕ್ವಶನ್ ಕೊಟ್ಟಿದ್ದಾರೆ, 4 ಲೈನ್ 3 ಲೈನ್ ಕ್ವಶನ್ ಇದೆ. ಕೆಳಗಡೆ ಮ್ಯಾಚ್ ದ ಫಾಲೋಯಿಂಗ್ ಇದೆ. ಶಿ ಅಂದರೆ ಯಾರು, ಇಟ್ ಅಂದರೆ ಏನು, ವಿಚ್ ಅಂದರೆ ಎಲ್ಲಿ, ಇದನ್ನು ಬರೆದ್ರೆ ಮುಗೀತು. ನೋಡಿ, ಈಗ ಶಿ ಅಂದರೆ ಯಾರು ಅಂತ ಕೇಳಿದ್ದಾರೆ. ಲಲಿತಾ ಲವ್ಸ್ ಚೆಸ್, ಶಿ ಹ್ಯಾಸ್ ಟೇಕನ್. ಶಿ ಅಂದರೆ ಯಾರು, ಲಲಿತಾ ಅಂತ. 1ನೇ ಆನ್ಸರಿಗೆ ಶಿ ಆಪೋಸಿಟ್ಗೆ ಒಂದು ಲೈನ್ ಹಾಕಿ ನೋಡಿ. ಎಕ್ಸಾಮಲ್ಲಿ ಹೇಗೆ ಬರೀಬೇಕು ಅನ್ನೋದು ಮೊದಲು ಹೇಳ್ಕೊಡ್ತೇನೆ, ಹಾಗಾಗಿ ಭಾಳ ಜನ ಫೇಲ್ ಆಗ್ತಾಯಿದ್ದೀರಾ. ಕ್ವಶನ್ ನಂಬರು 10ವರೆಗೂ ಓಕೆ, ಬರೀ ಆನ್ಸರ್ ಬರೆದ್ರೂ ಮಾಡಿಸ್ಕೊಡ್ತಾರೆ. ಆದರೆ ಕ್ವಶನ್ ನಂಬರ್ 11ರಿಂದ ಸಂಪೂರ್ಣವಾಗಿ ಕ್ವಶನನ್ನು ಬರೀಬೇಕಾಗತ್ತೆ. ಮೇನ್ ಹೆಡ್ಡಿಂಗ್ ಅಲ್ಲ, ಕ್ವಶನ್ನು ಎಲ್ಲಿ ಚಿಪ್ಕೋ ಮೂಮೆಂಟ್ ಅಂತ ಹಿಡಿದು ಇಲ್ಲಿಂದ ಹಿಡಿದು ದಿಸ್ ಮೂಮೆಂಟ್ವರೆಗೂ ಬರೆದು ಆನ್ಸರ್ಗೆ ಅಂಡರ್ಲೈನ್ ಹಾಕಬೇಕು, ಆಯಿತಾ. ಆವಾಗ ನಿಮಗೆ ಅದನ್ನು ವ್ಯಾಲ್ಯೂಯೇಷನ್ ಮಾಡ್ತಾರೆ. ಕ್ವಶನ್ ನಂಬರ್ 12 ಕೂಡ ಅಷ್ಟೇ, ಫುಲ್ಲು ಕ್ವಶನ್ ಬರೀಬೇಕಾಗತ್ತೆ ಪ್ರೀತಿಯ ಮಕ್ಕಳೇ. ಅನಿಲ್ ಕುಂಬ್ಳೆಯಿಂದ ಹಿಡಿದು ಬೌಲಿಂಗ್ ಅಂತ ಇದೆಯಲ್ಲೋ ಅಲ್ಲಿವರೆಗೂ ಬರೆದು ಫುಲ್ ಆನ್ಸರ್ ಒಳಗಡೆ ಇರಬೇಕು, ಅದಕ್ಕೆ ಅಂಡರ್ಲೈನ್ ಹಾಕಿರಬೇಕು. ಕ್ವಶನ್ ನಂಬರ್ 13ಕ್ಕೆ ಕ್ವಶನ್ ಬರೆಯೋ ಅವಶ್ಯಕತೆ ಇಲ್ಲ. ತಾವುಗಳು ಇಲ್ಲಿ ಪಾರ್ಟ್ ಎ ಪಾರ್ಟ್ ಬಿ ಬರ್ಕೊಂಡಿರಬೇಕು. ಪಾರ್ಟ್ ಬಿ ಡೈರೆಕ್ಟಾಗಿ ಆನ್ಸರ್ ಇರಬೇಕು. ಹೇಗೆ, ಶಿ ಅಂದರೆ ಡೈರೆಕ್ಟಾಗಿ ಶಿ ಆಪೋಸಿಟಿಗೆ ತಾವುಗಳು ಲಲಿತಾ ಅಂತ ಬರೀಬೇಕು. ಇಟ್ ಅಂದರೆ ಏನು, ಅವಳಿಗೆ ಆಸೆ ಎದರಲ್ಲಿ, ಇಟ್ ಅಂದರೆ ಚೆಸ್ ಅಂತ, ಆಯಿತಾ. ಇಟ್ ವಾಸ್ ನೋಡಿ, ಇಟ್ ವಾಸ್ ಹರ್ ಹಾಬಿ, ಅವಳ ಹವ್ಯಾಸವಾಗಿತ್ತು. ಇಟ್ ಅಂದರೆ ಏನಿಲ್ಲಿ, ಚೆಸ್ ಅಂತ ಬರೀರಿ. ವಿಚ್ ಅಂದರೆ ಏನು, ಹೀಗೆ ಓದ್ಕೊಂತ ಹೋದರೆ ಚೆಸ್ ಅಕಾಡೆಮಿ ಅಂತ ಆಗುತ್ತೆ. ಹರ್ ಅಂದರೆ ಲಲಿತಾಸ್ ಅಂತ, ಅಪಾಸ್ಟ್ರಫಿ ಎಸ್ ನೋಡಿ, 2 ಕಡೆ ಇಲ್ಲಿ ಲಲಿತಾಸ್ ಅಂತ ಇದೆ. ನೆನ್ಪಿಟ್ಕೊಳ್ಳಿ. ಶಿ ಅಂತ ಬರೆದ್ರೆ ಡೈರೆಕ್ಟಾಗಿ ಹರ್ ಅಂತ ಬರೀಬೇಕು, ಆಯಿತಾ. ನೆನ್ಪಿಟ್ಕೊಳ್ರು, ಹೆಸರು ಬರೀಬೇಕು ಡೈರೆಕ್ಟಾಗಿ. ಶಿ ಅಂದರೆ ಅವಳ ಹೆಸರು, ಹಿ ಅಂದರೆ ಹೆಸರು. ಹಿಮ್ ಅಂತ ಬಂತು ಅಥವಾ ಹಿಸ್ ಅಂತ ಬಂತು, ಹಿಸ್ ನೋಡಿ, ಹಿಸ್ ಅಂತ ಬಂದರೆ ಅಪಾಸ್ಟ್ರಫಿ ಎಸ್ ಬರಬೇಕು. ಹರ್ ಅಂತ ಬಂದರೆ ಅಪಾಸ್ಟ್ರಫಿ ಎಸ್ ಬರಬೇಕು. ಬಹಳ ಈಸಿ, ಆಯಿತಾ. ನೆಕ್ಸ್ಟ್ ಬನ್ನಿ, ಹೂ ಅಂತ ಒಂದಿದೆ, ಅದಕ್ಕೆ ಪ್ರೊಫೆಷ್ನಲ್ ಚೆಸ್ ಪ್ಲೇಯರ್ ಅಂತ ಬರೆದ್ರೆ ಆಯಿತು. ಈಗ ನಾವು ಪಾರ್ಟ್ ಬಿ ನಲ್ಲಿದ್ದೀವಿ. ಈಗ ಸಂಪೂರ್ಣವಾಗಿ 20 ಅಂಕಗಳು ಕಂಪ್ಲೀಟ್ ಆಯಿತು. ಇಂಗ್ಲೀಷಲ್ಲಿ ಪಾಸ್ ಆಗಬೇಕು ಅಂದರೆ 24 ಮಾರ್ಕ್ಸನ್ನು ತೆಗಿಬೇಕು. ಸರ್, 24 ಮಾರ್ಕ್ಸ್ ತೆಗೆಯೋದು ಭಾಳ ಈಸಿ ಸರ್, ಆಯಿತಾ. ಆ 2 ವೀಡಿಯೋ ನೋಡಿದರೆ ಸಾಕು ಕಂಡ್ರೋ, ಜೀವನನೇ ಬದಲಾಗ್ಬಿಡುತ್ತೆ. ಆ ವಿಡಿಯೋದ ಲಿಂಕನ್ನು ಕೂಡ ಕೊಟ್ಟಿರ್ತೇನೆ. ಮೆನ್ಷನ್ ಎನಿ 2 ಕ್ವಾಲಿಟೀಸ್ ಆಫ್ ನೈಟ್ ಅಂತ ಇದೆ. ನೈಟಿನ 2 ಕ್ವಾಲಿಟೀಸ್ಗಳನ್ನು ಮೆನ್ಷನ್ ಮಾಡಿ. ಅದು ನಮ್ಮ ಕ್ವಾಲಿಟೀಸ್, ನಮಗೆ ಗೊತ್ತಿರುವಂಥದ್ದಲ್ಲ, ಪಾಠದಲ್ಲಿ ಬಂದದ್ದು ಅಂತ. ಈ 2 ಕ್ವಾಲಿಟಿ ಏನು ಅಂತ ಹೇಳಿದರೆ, ಜೂಲಿಯಟ್ ಹೇಳ್ತಾಳೆ ಓ ಜೆಂಟಲ್ ನೈಟ್ ಅಂತ ಹೇಳ್ತಾಳೆ ಒಂದು, ಇನ್ನೊಂದು ಬ್ಲ್ಯಾಕ್ ಬ್ರೌಡ್ ನೈಟ್ ಅಂತ ಹೇಳ್ತಾಳೆ. ನೆನ್ಪಿಟ್ಕೊಳ್ಳಿ. ಕ್ಲಿಯರ್ ಆಲ್ ಆಫ್ ಯು, ವೆರಿ ಗುಡ್. ಈ 15ನೆಯ ಪ್ರಶ್ನೆಗೆ ಹೋಗೋಣ. ನೋಡಿ, ಪ್ರತಿಯೊಂದು ಆನ್ಸರ್ಗೆ 2 ಪಾಯಿಂಟ್ಗಳಿರ್ತವೆ, 2ಕ್ಕೆ 2 ಅಂಕಗಳು ಇಲ್ಲಿ ಸಿಗುತ್ತೆ, ಆಯಿತಾ. 15ನೆಯ ಪ್ರಶ್ನೆಗೆ arrows and who sends them for according to Khalil Gibran. Who are the arrows ಅಂತ ಕೇಳಿದ್ದಾರೆ. arrows ಅಂತ ಹೇಳಿದರೆ ಲಿವಿಂಗ್ arrows, ಮಕ್ಕಳು ಅಂತ ಬರೀರಿ ಸರ್, 1 ಮಾರ್ಕ್ಸ್ ಸಿಗುತ್ತೆ. arrows refers to ನೋಡಿ, ಚಿಲ್ಡ್ರನ್ ಆರ್ ದಿ ಆರೋಸ್ ಅಂತ ಬರೆದ್ರೆ ಮುಗೀತು, 1 ಮಾರ್ಕ್ಸ್ ಸಿಗ್ತಾ. ಹೂ ಸೆಂಡ್ ದೆಮ್ ಫಾರ್ವರ್ಡ್, ಯಾರು ಅವರಿಗೆ ಮುಂದೆ ಕಳಿಸ್ತಾರೆ ಜೀವನದಲ್ಲಿ ಅಂದರೆ ತಂದೆ ತಾಯಿಗಳು, ಪೇರೆಂಟ್ಸ್ ಆರ್ ದಿ ಬಾಸ್ ಅಂತ, ಆಯಿತಾ. ಇಷ್ಟು ನೀಟಾಗಿ ಬರೆದ್ರೆ ಮುಗೀತು ಸರ್, ಮತ್ತೇನೂ ಇಲ್ಲ. ಕ್ವಶನ್ ನಂಬರ್ 16 ನೋಡೋಣ ಈಗ ನಾವು. ನೇಮ್ ದಿ 2 ಪಾಪ್ಯುಲರ್ ಕೋರ್ಸಸ್ ಆಫ್ ಅರ್ತ್ ಯೂನಿವರ್ಸಿಟಿ ಅಂತ ಇದೆ. ಭಾಳ ಈಸಿ ಅಲ್ವಾ. ಆಗ್ರೋ ಎಕಾಲಜಿ ಒಂದು ಬರುತ್ತೆ, ಅಥವಾ ಅರ್ತ್ ಡೆಮೋಕ್ರಸಿ ಬರೀರಿ, ಅಥವಾ ಗಾಂಧಿ ಆ್ಯಂಡ್ ಯಾವುದಿದು ಕೋರ್ಸಸ್ ಅರ್ತ್ ಯೂನಿವರ್ಸಿಟಿ ಅಲ್ವಾ, ಗಾಂಧಿ ಆ್ಯಂಡ್ ಗ್ಲೋಬಲೈಸೇಷನ್ನು, ಯಾವುದಾದ್ರೂ ಬರೀರಿ, 3ರಲ್ಲಿ 2, ಆಯಿತಾ. 17ನೆಯ ಪ್ರಶ್ನೆಯನ್ನು ನೋಡೋಣ. ವಾಟ್ ಆರ್ ದಿ ಎಕ್ಸ್ಟೆನ್ಷನ್ ಆಫ್ ಸೈಟ್ ಅಂತ ಇದೆ. ಕಣ್ಣಿಗೆ ಅವನು ಹೇಳ್ತಾನೆ, ಜಾರ್ಜ್ ಲೂಯಿಸ್ ಬಾರ್ಗ್ಸ್, ಯಾವುದು ಗೊತ್ತಾ ಪಾಠ, ಇಂಟರ್ವ್ಯೂ ಇದೆ ಅಲ್ವಾ, ಯಾವುದು ಹೇಳಿ ನೋಡೋಣ. ಜಾರ್ಜ್ ಲೂಯಿಸ್ ಬಾರ್ಗ್ಸ್, ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಅಂತ ಒಂದು ಪಾಠ ಇದೆ. ಆ ಪಾಠದಲ್ಲಿ ಅವ್ರು ಹೇಳ್ತಾರೆ, ನೋಡ್ರೋ ಬುಕ್ಸ್ ಯಾವತ್ತೂ ಡಿಸಪಿಯರ್ ಆಗಲ್ಲ, ಆದರೆ ಇವೆಲ್ಲ ಕಂಡುಹಿಡಿದಿರುವಂಥದ್ದು ಯಾವುದು, ಟೆಲಿಸ್ಕೋಪ್ ಆಗಿರ್ಬೋದು, ಈ ಮೈಕ್ರೋಸ್ಕೋಪ್ ಆಗಿರ್ಬೋದು, ಇವೆಲ್ಲ ನಮ್ಮ ಕಣ್ಣಿನ ಹೆಲ್ಪಿಗಾಗಿ ಅಂತ, ಆಯಿತಾ, ಸಹಾಯ ಮಾಡಲಿಕ್ಕೆ. ಇವೆಲ್ಲ ಒಂದಲ್ಲ ಒಂದು ದಿನ ನಾಶ ಆಗ್ತವೆ ಅಂತ. ದೀಸ್ ಆರ್ ದಿ ಎಕ್ಸ್ಟೆನ್ಷನ್ ಆಫ್ ಸೈಟ್, ಐ ಸೈಟ್ ಅಂತ, ಆಯಿತಾ. ನಂತರದಲ್ಲಿ 4 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಹೌ ಡಸ್ ಡೊನಾಲ್ಡ್ ಡಿಸ್ಕ್ರೈಬ್ ಹರ್ ಓನ್ ಡೆತ್ ಇನ್ ಸನ್ನಿ ಮಾರ್ನಿಂಗ್. ತಾವುಗಳು ಎಕ್ಸಾಮ್ 1ನಲ್ಲೂ ಕ್ವಶನ್ ಬಂದಿದೆ, ಎಕ್ಸಾಮ್ 2ನಲ್ಲೂ ಬಂದಿದೆ, ಎಕ್ಸಾಮ್ 3ನಲ್ಲೂ ಬರ್ತಾ ಇದೆ. ಇಮ್ಯಾಜಿನ್ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಕೇಳಿದರೆ ಅವ್ನು ಸಾವು ಕೇಳಬೇಕು, ಇಲ್ಲ ಇವ್ನು ಸಾವು ಕೇಳಬೇಕು, ಅಂದರೆ ಇಬ್ಬರು ಕೂಡ ಫಾಲ್ಸ್ ಸ್ಟೋರಿ, ಫಿಕ್ಷಸ್ ಸ್ಟೋರಿಯನ್ನು ನರೇಟ್ ಮಾಡಿರ್ತಾರೆ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ. ಆನ್ಸರಿಂದು ಬರೆದು ಕಲೀರಿ. ಬಹಳ ವೀಕ್ ಇದ್ದರು, ಕ್ವಶನ್ ಆನ್ಸರ್ ಬಿಟ್ಟು ಫುಲ್ ಗ್ರಾಮರ್ ಕಲಿತು ಪಾಸಾಗಿ. ನೆಕ್ಸ್ಟ್ ಕ್ವಶನ್, ಡಿಸ್ಕ್ರೈಬ್ ದಿ ಯೂನಿಕ್ನೆಸ್ ಆಫ್ ಒನ್ಸ್ ಮ್ಯಾನ್ ಲವ್ ಆ್ಯಸ್ ಎಕ್ಸ್ಪ್ರೆಸ್ಡ್ ಇನ್ ದಿ ಪೋಯಮ್ ಇನ್ ಯುವರ್ ವರ್ಲ್ಡ್ ಅಂತ ಇದೆ. ಇದು 3 ಅಂಕಕ್ಕೆ ಬರಲ್ಲ ನಿಮಗೆ 100% ನಿಮ್ಮ ಎಕ್ಸಾಮಲ್ಲಿ, ಆಯಿತಾ. ನನ್ನ ಪ್ರಕಾರ 2 ಮಾರ್ಕ್ಸಲ್ಲಿ ಬರುತ್ತೆ ಇದು. ರೈಟ್ ಎ ನೋಟ್ ಆನ್ ಲೈಫ್ ನೋಡಿ. ಟು ದ ಫುಡ್ ಫ್ರಮ್ ಇಸ್ ಚೈಲ್ಡ್ ಸಮ್ಮರಿ ಕಲ್ತು ಬಿಡಿ. ಫಿಕ್ಸ್ ಕ್ವಶನ್ ಇದು 3 ಮಾರ್ಕ್ಸಿಗೆ ಅಥವಾ 4 ಮಾರ್ಕ್ಸಿಗೆ. ಫಿಕ್ಸ್ ಕ್ವಶನ್ ಟು ದ ಫುಡ್ ಫ್ರಮ್ ಇಸ್ ಚೈಲ್ಡ್ ಅಂತ ಒಂದು ಪದ್ಯ ಇದೆ ನಿಮಗೆ. ನೆಕ್ಸ್ಟು ಹೆವನ್ ಇಫ್ ಯು ಆರ್ ನಾಟ್ ದೇರ್ ಆನ್ ದಿಸ್ ಅರ್ತ್ ಅಂತ ಇನ್ನೊಂದು ಪದ್ಯ ಇದೆ, ಕುವೆಂಪುರವರು ಬರೆದಿರುವಂಥದ್ದು. ಸಂಪೂರ್ಣವಾಗಿ ಓದ್ಕೊಂಬಿಡಿ. ಫಿಕ್ಸ್ ಕ್ವಶನ್ನು ನಾಳೆ ಎಕ್ಸಾಮಿಗೆ.
ನೆಕ್ಸ್ಟು ವಾಟ್ ಡಸ್ ದಿ UN ಸೆಕ್ರೆಟರಿ ಜನರಲ್ ರಿಪೋರ್ಟ್ ಹಾರ್ಮೋನಿ ವಿತ್ ನೇಚರ್. ಇದು ಸ್ವಲ್ಪ ಹಾರ್ಟ್ ಕ್ವಶನು, ತಲೆ ಕೆಡಿಸ್ಕೊಬೇಡಿ. 1ನೇ ಶಿವಪಾಠ ಬಿಟ್ಟಾಕಿ, ನೋ ಪ್ರಾಬ್ಲಮ್. 23ನೆಯ ಪ್ರಶ್ನೆ ಭಾಳ ಅಂದರೆ ಭಾಳ ಇಂಪಾರ್ಟೆಂಟು ನೋಡಿ. ಇದು ಜಪಾನಿನ ರೂಲ್ಸ್ ಬರೀರಲಿ, ಫ್ಯಾಮಿಲಿ ರೂಲ್ಸು ಅಂತ. ಇದು ಎಕ್ಸಾಮ್ 1ನಲ್ಲೂ ಕೇಳಿದರು ಆಯಿತಾ. ಬೇಸಿಕ್ ರೂಲ್ಸ್ ಇನ್ ದ ಫ್ಯಾಮಿಲಿ ಏನು, ಬೋವಿಂಗ್ ರೂಲ್ಸು, ತಲೆಬಾಗುವ ಅಂದರೆ ಗ್ರೀಟಿಂಗ್ ರೂಲ್ಸ್ ಏನೇನಿದೆ ಭಾಳ ಈಸಿ ಸರ್. ವೈಫ್ ಬೋಸ್ ಟು ಹಸ್ಬೆಂಡ್, ಚಿಲ್ಡ್ರನ್ ಬೋಸ್ ಟು ಫಾದರ್, ಯಂಗರ್ ಬ್ರದರ್ ಟು ಎಲ್ಡರ್ ಬ್ರದರ್, ಆಲ್ ಸಿಸ್ಟರ್ಸ್ ಟು ಬ್ರದರ್ಸ್. ಹೀಗೆ ಈ 4 ಪಾಯಿಂಟ್ಸ್ ಬಿಟ್ಟರೆ ಅಲ್ಲಿ ಮಾರ್ಕ್ಸೇ ಕೊಟ್ಟು ಬಿಡ್ತಾರೆ. ನಂತರದಲ್ಲಿ ರೈಟ್ ಎನಿ ಅಂತ ಇದೆ. 4 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಮೊನಾಕೋ ಇಸ್ ಕಾಲ್ಡ್ ಎ ಟಾಯ್ ಕಿಂಗ್ಡಮ್ ಅಂತ ಇದೆ. ನಾನು ನಿಮ್ಗೆ ಅವತ್ತಿಂದ ಹೇಳ್ತಾಯಿದ್ದೀನಿ, ಕೇಳಿದರೆ 3 ಮಾರ್ಕ್ಸು 4 ಮಾರ್ಕ್ಸು ಫಿಕ್ಸ್ ಈ ಕ್ವಶನ್. ಇದು ಏನೂ ಇಲ್ಲ ಸರ್. ಡಿಸ್ಕ್ರೈಬ್ ಟಾಯ್ ಕಿಂಗ್ಡಮ್ ಅಂತ ಅಂದರೂ ಒಂದೇ, ರೈಟ್ ಎ ನೋಟ್ ಆನ್ ಟಾಯ್ ಕಿಂಗ್ಡಮ್ ಅಂದರೂ ಒಂದೇ, ಎಲ್ಲದೂ ಒಂದೇ. ಆ ದೇಶದ ಬಗ್ಗೆ ಬರೀರಲೇ ತಮ್ಮ ಅಂತ. ಸನ್ನಿ ಮಾರ್ನಿಂಗ್ ಈಸ್ ಎ ಪ್ಲೇ ದಟ್ ಫೋಕಸಸ್ ಆನ್ ಕನ್ಸೀಲಿಂಗ್ ಒನ್ಸ್ ಐಡೆಂಟಿಟಿ ಡಿಸ್ಕಸ್. ಇದು ಬಹಳ ಜನಕ್ಕೆ ಇದು ಭಾಳ ಇಷ್ಟ ಆಗಲ್ಲ, ಯಾಕಂದರೆ ಭಾಳ 14 ಪೇಜ್ ಇರುವಂಥ ಪಾಠ ಆಯಿತಾ. ನೋ ಪ್ರಾಬ್ಲಮ್, ಕ್ವಿಟ್ ಮಾಡ್ಬೋದು ಇದು, ಯಾಕಂದರೆ ಹಾಟ್ ಕ್ವಶನ್ಸಿನ ಅಂಡರಲ್ಲಿ ಬರುವಂಥದ್ದು. ಇದು ಭಾಳ ಈಸಿ. ಹೌ ಡಸ್ ತಮ್ಮಣ್ಣ ಬಿಕಮ್ ಎ ನಾನ್ ಎಂಟಿಟಿ ಇನ್ ದ ಸ್ಟೋರಿ ಅಂತ ಪೂರ್ತಿ ಕಥೆ ಇಲ್ಲಿ ಬರೀಬೇಕಾಗಿರುತ್ತೆ ಲಾಸ್ಟ್ ಅರ್ಧ ಭಾಗದಿಂದ. ರೈಟ್ ಎ ನೋಟ್ ಆನ್ ಡೇ ಆಫ್ ಎಲೆಕ್ಷನ್ ಇನ್ ಉಮೋಫಿಯಾ. ಇದು ಕೂಡ ಹಾಟ್ ಕ್ವಶನು. ಇದು ದಿ ವೋಟರ್ ಪಾಠದಿಂದ ಕೊನೆಯ ಭಾಗವನ್ನು ಬರೀಬೇಕಾಗತ್ತೆ. ಡೇ ಆಫ್ ದಿ ಎಲೆಕ್ಷನ್ ಏನಾಗಿರುತ್ತೆ, ಎಲ್ಲ ಕಡೆ ಪಾಪ್ಯುಲರ್ಸ್ ಅಲ್ಲಿ ಇಲ್ಲೆಲ್ಲ ಬಿದ್ದಿರುತ್ತೆ, DJ ಹೊಡಿತಾ ಇರ್ತಾರೆ. ಎಲ್ಲಿ ಎಲೆಕ್ಷನ್ನಿನ ಕೆಲವೊಂದು ರೂಲ್ಸನ್ನು, ಹೌದಲ್ವಾ, ಎಲ್ಲ ಇದು ಭಾಳ ಸ್ವಲ್ಪ ಹಾಟ್ ಆಗುತ್ತೆ ನಿಮಗೆ ಆಯಿತಾ. ನಂತರದಲ್ಲಿ ಹೌ ಡಸ್ ಸೈಕಲ್ ನೋಡಿ, ಇದು ಬಹಳ ಇಂಪಾರ್ಟೆಂಟು, ಫಿಕ್ಸ್ ಕ್ವಶನು. ನಾನು ನಿಮಗೆ ಇದರ ಕೀ ಆನ್ಸರ್ ಕೂಡ ನಾನು ಈಗಾಗಲೇ ಅಪ್ಲೋಡನ್ನು ಮಾಡಿ ಕೊಟ್ಟಿದ್ದೇನೆ, ಉಪಯೋಗಿಸಿಕೊಳ್ಳಿ. ಯಾರಿಗೆಲ್ಲ ಅದು ಸಿಗ್ತಾಯಿಲ್ಲೋ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದರ ಲಿಂಕನ್ನು ಕೊಟ್ಟಿರ್ತೇನೆ. ನೆಕ್ಸ್ಟು ವಾಟರ್ ಕ್ಯಾನ್ ಗಿವ್ ಲೈಫ್ ಆ್ಯಂಡ್ ಆಲ್ಸೋ ಡಿವರ್ ಲೈಫ್ ಅಂತ ಇದೆ. ಇದರ ಆನ್ಸರ್ ಕೂಡ ಫಿಕ್ಸ್ ಇದು ಕ್ವಶನು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ. ಬನ್ನಿ ಸರ್, ಈಗ ಒಂದು ಪ್ಯಾಸೇಜ್ ಇರುತ್ತೆ 9 ಮಾರ್ಕ್ಸಿಗೆ. ಇದನ್ನು ಬರೆದು ಬಿಡಿ, ಕಾಪಿ ಮಾಡಿ ಬರೆಯೋದು. ಇದನ್ನೆಲ್ಲ ಬರೀತೀರ ನೀವು. ಸೀದಾ ನಾನೀಗ ಡೈರೆಕ್ಟಾಗಿ ಜಂಪ್ ಆಗ್ತಾಯಿದ್ದೀನಿ. ಎಲ್ಲಿಗೆ ಅಂತ ಹೇಳಿದರೆ ನೋಡಿ, ಪ್ಯಾಸೇಜೇ ಬರೀರಿ, ಭಾಳ ಈಸಿಯಾಗಿರುತ್ತೆ. ಮತ್ತು ಪೋಯಮ್ ಬರ್ಕಂತ ಕುಂತೀರಾ, ಪ್ಯಾಸೇಜ್ ಆದರೂ ಬರಿಬೋದು ಅಥವಾ ಪೋಯಮ್ ಆದರೂ ಬರಿಬೋದು. ಈಗ ಲಾಸ್ಟ್ ಕೊನೆಯ ಭಾಗದಲ್ಲಿದ್ದೀವಿ, ಪಾರ್ಟ್ ಡಿ. ನನ್ನ ಮೈ ಡಿಯರ್ ಚಿಲ್ಡ್ರನ್ 31ನೆಯ ಪ್ರಶ್ನೆಯಲ್ಲಿ ನಾವೆಲ್ಲರೂ ಕೂಡ ಈಗ ಇದ್ದೇವೆ. ಭಾಳ ಈಸಿ ನೋಡಿ, ಬನ್ನಿ. ಯಾವುದು? ಮಿಸ್ ಹರಿಣಿ ಬಿಗೇನ್ ಹರ್ ಹೇಳ್ತೀರಾ ಎಲ್ಲರೂ? ಮಿಸ್ ಹರಿಣಿ ಬಿಗೇನ್ ಹರ್ ಸೆಕೆಂಡ್ PUC ಡ್ಯಾಶ್ ಜೂನ್ 2024 ಅಂತ ಇದೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಸೂಟಬಲ್ ಪ್ರಿಪೋಸಿಷನ್ಸ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಏನಾಗಿರ್ಬೋದು? ಇನ್ನೋ ಆನು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ, ಯಾಕಂದರೆ ನೀವು ನೋಡ್ತಾ ಇದ್ದೀರಾ ವಿಡಿಯೋ ಅಂತ ಗೊತ್ತಾಗತ್ತೆ. 2 ಆನ್ಸರ್ ಕೊಟ್ಟಿದ್ದೀನಿ, ಒಂದು ಇನ್ ಆಗಬೇಕು ಇಲ್ಲ ಆನ್ ಆಗಬೇಕು ಆಯಿತಾ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಅಂತೂ ಭಾಳ ಈಸಿ, ರಿಅರೇಂಜು. ರವಿ ಹ್ಯಾಸ್ ಪ್ಲೇಡ್, ಹೌದಲ್ವಾ, ಹ್ಯಾಸ್ ಪ್ಲೇಡ್ ಮೆನಿ ಮ್ಯಾಚಸ್ ಇನ್ ಆಸ್ಟ್ರೇಲಿಯಾ, ಅಷ್ಟೇ. ಬೆಸ್ಟ್ ಈಸಿ ಇದೆ ನೋಡಿ. ರಮೇಶ್ ಆ್ಯಂಡ್ ರಾಕೇಶ್ 2 ಬಹುವಚನ ಆಗುತ್ತೆ, ಇಬ್ಬರಿದ್ದಾರೆ, ಹಾಗಾಗಿ ಆರ್ ಅಂತ ಬರಬೇಕು. AR ಅಂತ ಆರ್ ಬರೀರಿ ಅಥವಾ ಈಸ್ ಬರೀರಿ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ RAR ಅಂತ ಬರೀಬೇಕು. ಫುಲ್ ಸೆಂಟೆನ್ಸ್ ಬರೆದು ಬರೀಬೇಕಾಗತ್ತೆ. ಕ್ವಶನ್ ನಂಬರ್ 4, ದ ಡೋರ್ ಬೆಲ್ ಡ್ಯಾಶ್ ಅಂತ ಇದೆ. ಅಟ್ ಎಸ್ಟರ್ಡೇ ಅಂತ ಹೇಳಿದರೆ ಭೂತಕಾಲದಲ್ಲಿ ಬರೀಬೇಕು. ರಿಂಗ್ ಅಂತ ಇದೆ, ರ್ಯಾಂಗ್ ಅಂತ ಬರೆದ್ರೆ ಮುಗೀತು, RANG ಅಂತ. ಅದು ಕಷ್ಟ ಆಗತ್ತೆ ಅಂದವರು ಈ ಒಂದು ಏನಂತೀರಾ ಲಿಂಕರ್ಸ್ಗಳನ್ನು ಬರಿಬೋದು. ಇದು ಕೂಡ ಈಸಿಯಾಗಿ ಇರುವಂಥದ್ದು. ಬನ್ನಿ ನೋಡೋಣ. ರೂಫ್ಸ್ ಹಾರ್ಟ್ ನಿಯರ್ಲಿ ಫ್ಲೂ ಔಟ್ as he saw the eye of Mabanta. However, he knew the fame of it. ಹೌದಲ್ವಾ? Hence he was certain, ಅಲ್ಲಿ ಹೆನ್ಸೆ ಬರಲ್ಲ, ಅದಕ್ಕೆ ಹೇಳ್ತಾರೆ. When he was certain that a single vote would not defeat Marcus Ebe, as he accepted to swear on the eye of Mabanta to vote for Maduka. ಇದು ಬಹಳ ಜನಕ್ಕೆ 0 ಮಾರ್ಕ್ಸ್ ಬರುವಂಥದ್ದು ಈ ಭಾಗ ಆಗಿರುತ್ತೆ. ಯಾವುದು? ಲಿಂಕರ್ಸಲ್ಲಿ. ದಯವಿಟ್ಟು ಇದಕ್ಕೆ ಹೋಗಲೇಬೇಡಿ. ಇದಕ್ಕೆ ಹೋದರೆ ನಾನು ಹೇಳ್ತಾ ಇದ್ದೀನಲ್ವಾ, 0 ಮಾರ್ಕ್ಸ್ ತಕ್ಕಂದುಬಿಡ್ತೀರಾ ಪಾಠ. ಅದಕ್ಕೆ ಹೇಳ್ತಾ ಇರುವಂಥದ್ದು ಈ ದಯವಿಟ್ಟು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ದಿಸ್ ಈಸ್ ದ ಬೆಸ್ಟ್ ಆಪ್ಷನ್ ಫಾರ್ ಯು. ಇದಿದೆ ಅಲ್ವಾ, ಇದರಲ್ಲಿ ಮಾರ್ಕ್ಸೇ ಹೋಗಲ್ಲ. ಯಾವುದು ನೋಡಿ, ಯಾವುದು 31A ಇದೆ ಅಲ್ವಾ, ದಿಸ್ ಈಸ್ ದ ಈಸಿಯೆಸ್ಟ್ ಪಾರ್ಟ್ ಕಂಪೇರ್ ಟು 31B ಆಯಿತಾ. ಅದಕ್ಕೆ ಕೀ ಆನ್ಸರನ್ನು ಕೊಡ್ತೀನಿ, ತಲೆ ಕೆಡಿಸ್ಕೊಬೇಡಿ. ರೀರೇಟ್ ಆಸ್ ಡೈರೆಕ್ಟೆಡ್ ಅಂತ ಇದೆ, ಕ್ವಶನ್ ಟ್ಯಾಗನ್ನು ಮಾಡಿ ಅಂತ. ಹಿ ಹ್ಯಾವ್ ಪ್ರಿಪೇರ್ಡ್ ವೆಲ್ ಅಂತ ಇದೆ.
ಹೌದಲ್ವಾ? ಹ್ಯಾವಂಟ್ ವಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ, ಹ್ಯಾವಂಟ್ ವಿ ಅಂತ. ಐ ಲವ್ ಮೈ ಟೀಚರ್ಸ್ ಅಂತ ಇದೆ. ಹೂ ಡೂ ಯು ಲವ್ ಅಂತಲೂ ಬರಿಬೋದು, ಅಥವಾ ಹೂಮ್ ಡೂ ಯು ಲವ್ ಅಂತಲೂ ಬರಿಬೋದು. ಎರಡೂ ಕೂಡ ಸರಿಯಾದ ಉತ್ತರ ಆಗಿರುತ್ತೆ. ಐ ರಿಪೀಟ್, ಐ ಲವ್ ಮೈ ಟೀಚರ್ಸಲ್ಲಿ ಮೈ ಟೀಚರ್ಸ್ ಅಂಡರ್ಲೈನ್ ಇದೆ, ಹಾಗಾಗಿ ಹೂ ಡೂ ಯು ಲವ್ ಅನ್ನುವಂಥದ್ದು ಸರಿಯಾದ ಉತ್ತರ, ಕ್ವಶನ್ ಮಾರ್ಕ್ ಹಾಕಬೇಕು, ಅಥವಾ ಹೂಮ್ ಡೂ ಯು ಲವ್ ಅಂತ. ಆಯಿತಾ? ಇಷ್ಟೇ ಡಿಫ್ರೆನ್ಸು ಎಮ್ಮು. ಆಯಿತಾ? ನಂತರದಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ, ರೆಕ್ಟಿಫೈ ದಿ ಎರರ್ ಅಂತ ಇದೆ. ಏನೂ ಇಲ್ಲ, ಭಾಳ ಈಸಿಯಾಗಿದೆ ಅದು ಕೂಡ. ಹೌ ಯು ಆರ್ ಕಮಿಂಗ್ ಟುಮಾರೋ ಅಂತ, ಹೌ ಆರ್ ಯು ಅಂತ ಆಗಬೇಕದು. ಆರ್ ಯು ಕಮಿಂಗ್ ಟುಮಾರೋ ಅನ್ನುವಂಥದ್ದು ಸರಿಯಾದ ಉತ್ತರ. ಆಯಿತಾ? ಕ್ವಶನ್ ನಂಬರ್ ಬಿಗೆ ಫಸ್ಟ್ ಒನ್ ಇದೆ ಅಲ್ವಾ, ಹೌ ಆರ್ ಯು ಕಮಿಂಗ್ ಟುಮಾರೋ, ದಟ್ ಈಸ್ ದಿ ರೈಟ್ ಆನ್ಸರ್ ಆಗುತ್ತೆ, ರೈಟ್ ಸೆಂಟೆನ್ಸ್. ಆರ್ ಈ ಕಡೆ, ಯು ಆ ಕಡೆ ಹೋಗಬೇಕಾಗತ್ತೆ. ಮಿಸ್ಟರ್ ಗಿರೀಶ್ ಹ್ಯಾಸ್ ಬೀನ್ ವರ್ಕಿಂಗ್ ಫಾರ್ 2009 ಅಂತ ಇದೆ. ಆಪ್ಷನ್ ಕ್ವಶನ್ ನಂಬರ್ 2ಗೆ ಮಿಸ್ಟರ್ ಹ್ಯಾಸ್ ಬೀನ್ ವರ್ಕಿಂಗ್ ಸಿನ್ಸ್ 2009 ಅನ್ನುವಂಥದ್ದು ಸರಿಯಾದ ಉತ್ತರ ಇಲ್ಲಿ ಆಗಿರುತ್ತೆ. ನೆಕ್ಸ್ಟು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಒಂದು ನಿಮಗೆಲ್ಲರಿಗೂ ಕೂಡ ಫ್ಲೋ ಚಾರ್ಟ್ ಅಂತ ಬರುತ್ತೆ. 3 ಲೈನ್ ಓದ್ಕೋಬೇಕು. ಇಲ್ಲಿ 4 ಡ್ಯಾಶಸ್ಸು ಬಾಕ್ಸ್ಗಳನ್ನು ಕೊಟ್ಟಿರ್ತಾರೆ. ಇಲ್ಲೇ ಇದೆ ನೋಡಿ, ಈಗ ಡಿಸ್ಪ್ಲೇ ಕರೆಕ್ಟಾಗಿ ಕಾಣ್ತಾ ಇದೆ. ಪ್ರತಿಯೊಂದು ಬಾಕ್ಸಿಗೆ ಅರ್ಧ ಅಂಕ ಸಿಗುತ್ತೆ. ಈಗ ಇದರ ಆನ್ಸರನ್ನು ನೋಡೋಣ. ನೋಡಿ, ಜಂಗಲ್ ಲಾಡ್ಸ್ ಆ್ಯಂಡ್ ದ ರೆಸಾರ್ಟ್ಸ್ ರ್ಯಾನ್ ಅವೇ, ನೇಚರ್ ಕ್ಯಾಂಪ್ಸ್ ಇನ್ ಕರ್ನಾಟಕ. ಹೌದಲ್ವಾ? ಇನ್ ವೇರ್ ಕರ್ನಾಟಕ ಅಂತ ಬರೀಬೇಕು. ಆದರೆ ಕರ್ನಾಟಕ ಅವರೇ ಕೊಟ್ಬಿಟ್ಟಿದ್ದಾರೆ, ಸ್ವಲ್ಪ ಹಿಂದೆ ಹೋಗಬೇಕು. ನೇಚರ್ ಕ್ಯಾಂಪ್ಸ್ ಅಂತ ಫಸ್ಟ್ ಆನ್ಸರಲ್ಲಿ ನೇಚರ್ ಕ್ಯಾಂಪ್ಸ್ ಅಂತ ಬರೀಬೇಕು. ಹೌದಲ್ವಾ? ಇನ್ ಕರ್ನಾಟಕ. ಆ್ಯಕ್ಟಿವಿಟೀಸ್ ಕಂಡಕ್ಟೆಡ್, ದೀಸ್ ಕ್ಯಾಂಪ್ಸ್ ಆರ್ ಬೇಸ್ಡ್ ಇನ್ ಫಾರೆಸ್ಟ್. ಮೆನಿ ಆ್ಯಕ್ಟಿವಿಟೀಸ್ ಲೈಕ್ ಜಂಗಲ್ ಸಫಾರಿ ಅನ್ನುವಂಥದ್ದು ಸೆಕೆಂಡ್ ಆನ್ಸರು. ನೇಚರ್ ವಾಕ್ ಥರ್ಡ್ ಆನ್ಸರು. ಬರ್ಡ್ ವಾಚಿಂಗ್ ಅನ್ನುವಂಥದ್ದು 4ನೇ ಆನ್ಸರ್ ಆಗುತ್ತೆ. ಅಲ್ಲಿಗೆ 4 ಆನ್ಸರನ್ನು ಬರೆದ್ರಿ. ಹೆಂಗೆ ಸರ್ ಗೊತ್ತಾಯಿತು ಅಂತ ಹೇಳಿದರೆ, ಅವರೇ ಇದೆ ಅಲ್ವಾ, ಆ್ಯಕ್ಟಿವಿಟೀಸ್ ಕಂಡಕ್ಟೆಡ್ ಆರ್, ಯಾವ ಆ್ಯಕ್ಟಿವಿಟೀಸ್ ಅದನ್ನು ಬರೀರಿ ಅಂತ ಇದೆ. 3 ಆ್ಯಕ್ಟಿವಿಟೀಸ್ ಅವರೇ ಕೊಟ್ಟಿದ್ದಾರೆ, ಕಾಪಿ ಮಾಡಿ ಬರೀರಿ. ಈಗ ನಾವು ರಿಪೋರ್ಟ್ ದಿ ಫಾಲೋಯಿಂಗ್ ಕಾನ್ವರ್ಸೇಷನಲ್ಲಿ ಇದ್ದೀವಿ ಮಕ್ಕಳೇ, ಭಾಳ ಈಸಿಯಾಗಿ ಇರುವಂಥದ್ದು. ಬನ್ನಿ, ವಾಟ್ ಆರ್ ಯು ಸ್ಟಡಿಯಿಂಗ್ ಅಂತ ಇದೆ. ವಾಟ್ ಆರ್ ಯು ಸ್ಟಡಿಯಿಂಗ್ ಅಂತ ಅವರು ಕೇಳ್ತಾ ಇದ್ದಾರೆ. ಅದನ್ನು ಏನು ಮಾಡಬೇಕು ಅಂದರೆ, ಸ್ಮಿತಾ ಆಸ್ಕ್ಡ್ ಶಂಕರ್ ವಾಟ್ ಹೀ ವಾಸ್, ನೋಡಿ, ಸ್ಮಿತಾ ಆಸ್ಕ್ಡ್ ಶಂಕರ್ ವಾಟ್ ಹೀ ವಾಸ್ ಸ್ಟಡಿಯಿಂಗ್ ಅನ್ನುವಂಥದ್ದು ಸರಿಯಾದ ಉತ್ತರ. ಆ್ಯಂಡ್ ಶಂಕರ್ ರಿಪ್ಲೈಡ್ ಸ್ಮಿತಾ ದಟ್ ಹೀ ವಾಸ್ ಸ್ಟಡಿಯಿಂಗ್ ಇಂಗ್ಲೀಷ್. ಆಯಿತಾ? ಆ್ಯಂಡ್ ಆ್ಯಡೆಡ್, ಮುಂದೆ ಮತ್ತೆ ಹೇಳಿದ್ನಲ್ವ, ಆ್ಯಂಡ್ ಆ್ಯಡೆಡ್ ವೆದರ್ ಹೀ ಫೌಂಡ್ ಇಟ್ ಡಿಫಿಕಲ್ಟ್, ಫುಲ್ ಸ್ಟಾಪ್ ಹಾಕಿ ಸ್ಮಿತಾ ರಿಪ್ಲೈಡ್. ಏನಂತ ರಿಪ್ಲೈ ಮಾಡ್ತಾಳೆ ಅದು ಮುಖ್ಯ. ಈಗ ನೋಡಿ, ಸ್ಮಿತಾ ರಿಪ್ಲೈಡ್ ಶಿ ಡಿಡ್ ನಾಟ್ ಫೈಂಡ್ ಇಟ್ ಡಿಫಿಕಲ್ಟ್ ಅಂತಂದು ಬರಿಬೋದು, ಫುಲ್ ಸ್ಟಾಪ್ ಹಾಕಿ. ಆ್ಯಂಡ್ ಆ್ಯಡೆಡ್ ಶಿ ಫೌಂಡ್, ಆಯಿತಾ, ದ್ಯಾಟ್ ಶಿ ಫೌಂಡ್ ಮ್ಯಾಥಮೆಟಿಕ್ಸ್ ಡಿಫಿಕಲ್ಟ್. ಇಲ್ಲಿಗೆ ಮುಗೀತು. 5 ಅಂಕ ಸರ್, 3 ಲೈನ್ ಇದೆ, ಚೇಂಜ್ ಮಾಡೋದು. ಕಂಪ್ಲೀಟ್ ದ ಫಾಲೋಯಿಂಗ್ ಡೈಲಾಗ್ ಅಂತ ಇದೆ. ಸ್ಟೂಡೆಂಟ್ ಸೆಕ್ರೆಟ್ರಿ ಅಂತ ಇದೆ. ಗುಡ್ ಮಾರ್ನಿಂಗ್ ಮೇಡಮ್, ಇದು 3 ಅಂಕ, ಯಾವುದೇ ಚಾಯ್ಸ್ ಇರಲ್ಲ, ಇದನ್ನು ಕಂಪಲ್ಸರಿಯಾಗಿ ಬರೀಬೇಕು. ಮೇಲ್ಗಡೆ ಗುಡ್ ಮಾರ್ನಿಂಗ್ ಇದ್ದರೆ ಕೆಳಗಡೆನೂ ನೀವು ವೆರಿ ಗುಡ್ ಮಾರ್ನಿಂಗ್ ಅಂತ ಬರೆದ್ರೆ ಮುಗೀತು. ಆದರೆ ಕೆಳಗಡೆ ಏನಿದೆ ಅಂತ ನೋಡೋಣ. ಆಯಿತಾ? ಈಗ ಸ್ಟೂಡೆಂಟು ಇಲ್ಲಿ ಮಾತಾಡ್ತಾ ಇದ್ದಾನೆ ಅಂದಮೇಲೆ ಅಲ್ಲಿ ಮೇಡಮ್ ಕೇಳಿದ್ದಾರೆ ಪ್ರಶ್ನೆ, ಹೌ ಕ್ಯಾನ್ ಐ ಹೆಲ್ಪ್ ಯು ಮ್ಯಾನ್ ಅಂತ. ಅವಾಗ ಅವರು ಮೇಡಮ್ ವಿ ನೀಡ್ ಯುವರ್ ಪರ್ಮಿಷನ್ ಟು ಗೋ ಆನ್ ಎಜುಕೇಷ್ನಲ್ ಟೂರ್ ಅಂತ. ಹಾಗಾಗಿ ಪ್ರಿನ್ಸಿಪಲ್ಲಲ್ಲಿ ಜಾಗದಲ್ಲಿ ಏನು ಬರೀತೀರಾ, ಆಲ್ ರೈಟ್, ಹೋಗಿ ಬನ್ನಿ, ಆಯಿತಾ, ಐ ಗ್ರ್ಯಾಂಟ್ ಯು ಪರ್ಮಿಷನ್. ಆಸ್ಕಿಂಗ್ ಫಾರ್ ಪರ್ಮಿಷನ್ ಅಂತ ಇದೆ. ಆಸ್ಕಿಂಗ್ ಫಾರ್ ಪರ್ಮಿಷನ್ ಅಲ್ಲೇನು ಬರೀತೀರಾ? ಈಗ ನೋಡಿ, ಟೋಟಲ್ ಎಷ್ಟು ಡ್ಯಾಶ್ ಇದೆ? 3 ಡ್ಯಾಶ್ ಇದೆ. ಫಸ್ಟ್ ಡ್ಯಾಶಲ್ಲಿ ತಾವುಗಳು ವೆರಿ ಗುಡ್ ಮಾರ್ನಿಂಗ್, ಹೌ ಕ್ಯಾನ್ ಐ ಹೆಲ್ಪ್ ಯು ಅಂತ ಬರೀರಿ. ಸೆಕೆಂಡ್ ಡ್ಯಾಶಲ್ಲಿ ಏನಂತ ಇದೆ, ಆಸ್ಕಿಂಗ್ ಫಾರ್ ಇನ್ಫಾರ್ಮೇಷನ್ ಅಂತ ಇದೆ ಅಲ್ವಾ, ಅಲ್ಲಿ ಹೌ ಮೆನಿ ಡೇಸ್ ವಿಲ್ ದಿ ಟೂರ್ ಲಾಸ್ಟ್, ಹೌ ಮೆನಿ ಡೇಸ್ ವಿಲ್ ದಿ ಟೂರ್ ಲಾಸ್ಟ್, ಎಷ್ಟು ದಿನಗಳ ಕಾಲವರೆಗೆ ಈ ಒಂದು ಟೂರು ರನ್ ಆಗುತ್ತೆ ಅಂತ ಕೇಳಲಾಗಿದೆ. ಪ್ರಿನ್ಸಿಪಲ್ಲು ಕೊನೆಯದಾಗಿ ನೀವು ಆಲ್ ರೈಟ್ ಐ ಗ್ರ್ಯಾಂಟ್ ಯು ಪರ್ಮಿಷನ್ ಅಂತ ಬರೆದ್ರೆ ಮುಗೀತು, ಓಕೆ ಅಂತ ಬದಲಿಗೆ. ಇದಾದ ಮೇಲೆ ಒಂದು ಲೆಟರ್ ರೈಟಿಂಗ್ ಬರುತ್ತೆ. ಲೆಟರ್ ರೈಟಿಂಗಿನ ಲಿಂಕು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ 3 ಲಿಂಕ್ ಕೊಟ್ಟಿರ್ತೇನೆ. 5 ನಿಮಿಷದ ಒಂದು ವಿಡಿಯೋ ನೋಡ್ಕೊಂಬಿಟ್ರೆ ನಾಳೆ 5ಕ್ಕೆ 5 ಮಾರ್ಕ್ಸು ಫಿಕ್ಸ್ ಆಗಿರುತ್ತೆ ವಿದ್ಯಾರ್ಥಿಗಳೇ. ವಿಡಿಯೋ ಲೆಂತಿ ಆಯಿತು, ನನಗೂ ಕೂಡ ಗೊತ್ತು. ನಿಮ್ಮ ಅಮೂಲ್ಯವಾದ ಅರ್ಧ ಗಂಟೆ 25 ನಿಮಿಷಗಳ ಸಮಯ ನನಗೆ ಕೊಟ್ಟರಿ, ಧನ್ಯವಾದಗಳು. ದೇವ್ರು ನಿಮ್ಮನ್ನು ಸದಾ ಚೆನ್ನಾಗಿಟ್ಟಿರಲಿ. ದೇವ್ರ ಹತ್ರ ಬೇಡದಿಷ್ಟೇ, ಏನೆಲ್ಲ ಅಪ್ಲೋಡ್ ಮಾಡಿದನೋ ನಾಳೆ ಅವೇ ಬರಲಿ ಅಂತ. 100% ಅವೇ ಪ್ರಶ್ನೆಗಳು ಬರ್ತವೆ. ನಾಳೆ ಕೂತ್ಕೊಂಡು ಅಯ್ಯೋ ಅಂತ ಅನ್ನೋಕ್ಕಿಂತ ದಯವಿಟ್ಟು ಈಗ ಕೂತ್ಕೊಂಡು
ಏನೆಲ್ಲ ಹೇಳಿದನೋ ಅದನ್ನು ಮಾಡಿ ಗ್ರಾಮರ್ ರೆಡಿಯಾಗಿ ಇನ್ನೊಂದು ಪೇಪರಿನ ಗ್ರಾಮರು ನಾನೇ ಕೈಯಾರೆ ಬರೆದು ಯಾವ ರೀತಿಯಾಗಿ ಎಕ್ಸಾಮಲ್ಲಿ ಬರೀಬೇಕು ಅಂತ ತೋರಿಸ್ತಾ ಒಂದು ವಿಡಿಯೋನ ಮಾಡಿಕೊಡ್ತೇನೆ. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲಿಗೆ 2 ಲಿಂಕ್ಸ್ಗಳನ್ನು ಕೊಟ್ಟಿರ್ತೇನೆ. ಒಂದು ಬರೀ ಗ್ರಾಮರ್ ಲಿಂಕ್ ಒಂದೇ ಒಂದು, ಅದನ್ನು ಕ್ಲಿಕ್ ಮಾಡಿಕೊಂಡು ಕಲೀರಿ. ಇನ್ನೊಂದು ಥಿಯರಿ ಪಾರ್ಟಿಂದಾಗಿರುತ್ತೆ, ಅದನ್ನು ಕ್ಲಿಕ್ ಮಾಡಿಕೊಂಡು ನೋಡ್ಕೊಂಡ್ರೆ ನಿಮಗೆ ಧೈರ್ಯ ಬರುತ್ತೆ, ನಿಮಗೆ ಎನರ್ಜಿ ಬರುತ್ತೆ, ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. ನಿಜವಾಗಿಯೂ ಓದೋದನ್ನು ಬಿಟ್ಟು ಐ ನೋ ಎವ್ರಿಥಿಂಗ್ ಅಂತ ಹೇಳ್ಕೊಂಡು ಖುಷಿಯಾಗಿ ನಾಳೆ ಎಕ್ಸಾಮ್ ಹಾಲಲ್ಲಿ ಆಯಿತಾ ಬಂದೇ ಬರ್ತೀರ. ಯಾರು ಇಷ್ಟು ದಿನಗಳಿಂದ ಓದಿದವರು, ಏನು ಬರಲ್ಲ ಅಂದರು ದಯವಿಟ್ಟು ಪೆನ್ನು ಪೇಪರ್ ತಗೊಂಡು ಕೂತ್ಕೊಂಡು ಬರೆದು ಕಲೀರಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.